ಲೋಕಸಮರದಲ್ಲಿ ಈಗ ಗೆಲ್ಲೋದೊಂದೇ ಅಭ್ಯರ್ಥಿಗಳ ಲೆಕ್ಕಾಚಾರ. ಪ್ರತಿ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ಗೆಲುವು ನಮ್ಮದೇ ಅನ್ನೋ ಉತ್ಸಾಹದಲ್ಲೇ ಅಖಾಡಕ್ಕಿಳಿದಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಕೃಷ್ಣ ಭೈರೇಗೌಡ ಅಬ್ಬರದ ಪ್ರಚಾರ ನಡೆಸಿದರು. ಕೃಷ್ಣ ಭೈರೇಗೌಡ ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿರೋ ಕ್ರಿಯಾಶೀಲ ಯುವ ಉತ್ಸಾಹಿ ನಾಯಕ. ಸದ್ಯ ಲೋಕಸಮರದ ಅಖಾಡಕ್ಕೂ ಧುಮುಕಿದ್ದಾರೆ. 5 ಬಾರಿ ಶಾಸಕರಾಗಿ ಮತ್ತು ಸಚಿವರಾಗಿ ಮಾಡಿರುವ ಸಾಧನೆಯನ್ನೇ ಆಧಾರವಾಗಿಟ್ಟುಕೊಂಡು ಎಲ್ಲೆಡೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕೃಷ್ಣ ಭೈರೇಗೌಡ ಮತಯಾಚನೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಡಬಿಡದೆ ಪ್ರಚಾರದಲ್ಲಿ ತೊಡಗಿರೋ ಮೈತ್ರಿ ಅಭ್ಯರ್ಥಿ ಕೃಷ್ಣ ಭೈರೇಗೌಡ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮತಯಾಚಿಸಿದ್ರು. ಕ್ಷೇತ್ರದ ಶಂಕರಮಠ ರಸ್ತೆಯ ವಿವೇಕಾನಂದ ಪಾರ್ಕ್ ಸೇರಿ ವಿವಿಧ ಪಾರ್ಕ್ಗಳಿಗೆ ಭೇಟಿ ನೀಡಿ ತಮಗೆ ಮತ ನೀಡುವಂತೆ ವಾಯುವಿಹಾರಿಗಳ ಬಳಿ ಮನವಿ ಮಾಡಿದ್ರು. ಬಳಿಕ ಯಶವಂತಪುರದ ಎಪಿಎಂಸಿ ಮಾರುಕಟ್ಟೆಗೆ ತೆರಳಿ ವ್ಯಾಪಾರಸ್ಥರ ಕುಂದು ಕೊರತೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ್ರು. ಇಲ್ಲಿ ಮೋದಿಯವರೇ ಅಭ್ಯರ್ಥಿ ಅಂದರೆ ನಾಮಿನೇಷನ್ ಅವ್ರ ಕೈಲಿ ಹಾಕ್ಸ್ಬೇಕಾಗಿತ್ತು. ಇವ್ರು ಯಾಕೆ ಹಾಕಿದ್ರು? ಇವ್ರದ್ದು ನಾಮಿನೇಷನ್ನು ತೆಗೆದುಬಿಟ್ಟು ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಬೇಕಾಗಿತ್ತು. ಇಲ್ಲಿ ನಾಳೆ ಇಲ್ಲಿ ಜನಕ್ಕೆ ಏನಾದರೂ ಕಷ್ಟ ಸುಖ ಆದರೆ ಇಲ್ಲಿ ಮೋದಿ ಸಾಹೇಬರು ಬಂದು ಜನ ಕಷ್ಟ ಸುಖ ಅಟೆಂಡ್ ಮಾಡ್ತಾರೆ. ಜನಕ್ಕೆ ಕೈಗೆ ಸಿಗೋರು ಕೆಲಸ ಮಾಡೋ MP ಬೇಕು. ಯಾರ್ದೋ ಮುಖವಾಡದ ಹಿಂದ್ಗಡೆ ಅಡಗಿಕೊಂಡು ತನ್ನ ಸ್ವಂತ ಹೆಸರಿನಲ್ಲಿ ಓಟ್ ಕೇಳುವಷ್ಟು ನೈತಿಕ ಧೈರ್ಯ ಇಲ್ಲದೆ ಹೋದ್ಮೇಲೆ ಅವರು ನಿಜವಾಗಿ ಇಲ್ಲಿ ಸಂಸದರಾಗಲಿಕ್ಕೆ ಲಾಯಕ ಅನ್ನೋ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ, ನಾನಲ್ಲ. ಇವತ್ತು ಕೃಷ್ಣ ಭೈರೇಗೌಡ ಪರ ಶಾಸಕ ಗೋಪಾಲಯ್ಯ ಕ್ಯಾಂಪೇನ್. ಇನ್ನು ಮೈತ್ರಿ ಅಭ್ಯರ್ಥಿ ಕೃಷ್ಣ ಭೈರೇಗೌಡ ಪರ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ ಕೂಡ ಮತಯಾಚಿಸಿದ್ರು. ಕ್ಷೇತ್ರದ ಗಲ್ಲಿಗೂ ತೆರಳಿ ಜನತೆಯನ್ನು ಪರಿಚಯ ಮಾಡಿಕೊಳ್ಳುತ್ತಾ ಈ ಬಾರಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮತದಾರರಿಗೂ ಮನವಿ ಮಾಡಿದ್ರು. ಇನ್ನು ಗೋಪಾಲಯ್ಯ ನೇತೃತ್ವದಲ್ಲಿ ಮುಖಂಡರ ಜೊತೆ ನಡೆದ ಸಭೆಯಲ್ಲಿ ಕೃಷ್ಣ ಭೈರೇಗೌಡರ ಗೆಲುವಿಗೆ ಕಾರ್ಯತಂತ್ರವನ್ನು ಹೆಣೆಯಲಾಯಿತು. ಈ ವೇಳೆ ಬಿಬಿಎಂಪಿ ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹೇಮಲತಾ ಗೋಪಾಲಯ್ಯ ಕೂಡ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು ಅಂತ ಮನವಿ ಮಾಡಿದ್ರು. ಯಾರು ತೊಂದರೆ ಕೊಡ್ತಾರೆ ಅವತ್ತು 2 ಎಲೆಕ್ಷನ್ ಜನನೇ ತೀರ್ಮಾನ ಕೊಟ್ಬಿಡ್ತಾರೆ. ಸಾಕು ನೀವು ಮಾಡಿರ್ತಕ್ಕಂಥ ಜನಗಾರ ಕೆಲಸ ಇದು ಅಂತ ಅಂದ್ಬಿಟ್ಟು 2 ಬಾರಿ ವಿರುಗಲ್ಲಾಗಿ ಬೆಂಗಳೂರಿನ ವಿಧಾನಸಭೆಯಿಂದ ಲೋಕಸಭೆ ಅಖಾಡಕ್ಕೆ ಇದೇ ಮೊದಲ ಬಾರಿಗೆ ಧುಮುಕಿರೋ ಕೃಷ್ಣ ಭೈರೇಗೌಡರಿಗೆ ಮೈತ್ರಿ ನಾಯಕರೇ ಬೆನ್ನೆಲುಬಾಗಿದ್ದಾರೆ. ಕಳೆದ ಬಾರಿ ನಡೆದಿದ್ದ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಮತಗಳು ಜೆಡಿಎಸ್ ಕಾಂಗ್ರೆಸ್ಗೆ ವಿಭಜನೆಯಾಗಿದ್ವು. ಆದ್ರೀಗ ಮೈತ್ರಿ ಅಭ್ಯರ್ಥಿಯಾಗಿರೋದ್ರಿಂದ 4 ಲಕ್ಷ ಅಂತರದಲ್ಲಿ ಗೆಲ್ಲೋ ವಿಶ್ವಾಸದಲ್ಲಿ ಕೃಷ್ಣ ಭೈರೇಗೌಡ ಇದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಲೋಕಸಮರದಲ್ಲಿ ಗೆದ್ದೇ ಗೆಲ್ಲುವ ವಿಶ್ವಾಸದಲ್ಲೇ ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿ ವಿಜಯನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಹರಿಪ್ರಸಾದ್ಗೆ ಮಾಜಿ ಸಚಿವ ಕೃಷ್ಣಪ್ಪ ಕೂಡ ಸಾಥ್ ಕೊಟ್ರು. ವಿಜಯನಗರದಲ್ಲಿ ಮೈತ್ರಿ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ರ್ಯಾಲಿ.
ಕ್ಷೇತ್ರದಾದ್ಯಂತ ತೆರಳಿ ಭರ್ಜರಿ ಕ್ಯಾಂಪೇನ್. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ತಮ್ಮ ಕ್ಷೇತ್ರದ ವ್ಯಾಪ್ತಿಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ತೆರಳಿ ಮತಬೇಟೆ ನಡೆಸುತ್ತಿದ್ದಾರೆ. ವಿಜಯನಗರದಲ್ಲಿ ನಡೆದ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ರು. ಮೈತ್ರಿ ಪಕ್ಷದ ಅಭ್ಯರ್ಥಿ ಪರ ಮತ ನೀಡುವಂತೆ ಮನವಿ ಮಾಡಿದ್ರು. ಮತದಾರರು ಈ ಬಾರಿ ಬದಲಾವಣೆ ಬಯಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡೋಕೆ ಮುಂದಾಗಿದ್ದಾರಂತೆ. ಇನ್ನು ಕ್ಯಾಂಪೇನ್ನಲ್ಲಿ ಭಾಗಿಯಾದ ವಿಜಯನಗರ ಶಾಸಕ ಮಾಜಿ ಸಚಿವ ಕೃಷ್ಣಪ್ಪ ಕ್ಷೇತ್ರದ ಮತದಾರರಲ್ಲಿ ಅನುಭವಿ ರಾಜಕಾರಣಿ ಬಿಕೆ ಹರಿಪ್ರಸಾದ್ ಅವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಇದೇ ಹುರುಪಿನಲ್ಲಿ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಕೂಡ ರೋಡ್ ಶೋ ನಡೆಸಿ ಮತಬೇಟೆ ನಡೆಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಆಗಿರೋದು ಒಂದು ಭಾಳ ಪ್ರಬಲವಾದ ಮೈತ್ರಿ. ಇದು ಜಾತ್ಯತೀತ ಜನತಾದಳದ ಸರ್ವೋಚ್ಚ ನಾಯಕರಾದ ದೇವೇಗೌಡರು ಮತ್ತು ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಪ್ರಾಬಲ್ಯ ಇರತಕ್ಕಂಥ ಪ್ರದೇಶ. ಇದರಲ್ಲಿ ಸಾಕಷ್ಟು ಬದಲಾವಣೆಗಳು ತರತಕ್ಕಂಥದ್ದು ಎಲ್ಲ ಲಕ್ಷಣಗಳು ಸಹ ಕಾಣ್ತಾ ಇದೆ. ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಮೈತ್ರಿಕೂಟ ಭಾಳ ಪ್ರಬಲವಾಗಿ ಚುನಾವಣೆ ಎದುರಿಸುತ್ತೆ, ಒಳ್ಳೆ ಫಲಿತಾಂಶವೂ ಸಹ ಬರುತ್ತೆ. ಈ ಬಾರಿ ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರ ಮನವೊಲಿಸೋಕೆ ಬಿಕೆ ಹರಿಪ್ರಸಾದ್ ಹಲವು ಆಯಾಮಗಳಲ್ಲಿ ಚಿಂತನೆ ನಡೆಸಿದ್ದಾರೆ. ಯುವ ಮತದಾರರನ್ನ ಸೆಳೆಯೋಕೆ ಪಕ್ಕಾ ಪ್ಲಾನ್ ರೂಪಿಸಿರುವ ಬಿಕೆ ಹರಿಪ್ರಸಾದ್ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ನಡೆಸಿದ್ರು. ಈ ವೇಳೆ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಕುರಿತು ಅರಿವು ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಮೋದಿ ಗುಂಗಿನಿಂದ ದೇಶದ ಯುವ ಜನರು ಹೊರಬಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಅಂತ ಮನವಿ ಮಾಡಿದ್ರು. ಸಂಪೂರ್ಣ ಒಂದು ಅವಕಾಶವನ್ನು ಕೊಟ್ಟಿದ್ದರು ಮೋದಿಗೆ. ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದರು, ಪ್ರಯೋಗವನ್ನು ಮಾಡಿದರು. ಅದರಿಂದ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂತೇಳಿ. BJP 5 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿ ಇದುವರೆಗೂ ಸಹ ಹೇಳಿಲ್ಲ ಅವರು. ಅವರಿಗೆ ಮತ ಕೇಳ್ತಾ ಇರೋದು ಯೋಧರಿಗೆ ಮತ್ತು ರೈತರಿಗೆ ಮತ ಕೊಡಿ ಅಂತ ಇದ್ದಾರೆ ವಿನಃ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಮತ ಕೇಳ್ತಾ ಇಲ್ಲ. ಅದರ ಅರ್ಥ ಮೋದಿ 5 ವರ್ಷದಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಸಾಬೀತು. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣೆ ಕಣ ರಂಗೇರ್ತಾ ಇದ್ದು ಅಭ್ಯರ್ಥಿಗಳು ಮತದಾರರ ಮನವೊಲಿಸೋಕೆ ನಾನಾ ಕಸರತ್ತು ಆರಂಭಿಸಿದ್ದಾರೆ. ಬಹಿರಂಗ ಸಭೆ ಸಮಾರಂಭಗಳನ್ನ, ಪ್ರತ್ಯೇಕ ಸಮುದಾಯಗಳನ್ನ ಭೇಟಿಯಾಗಿ ಮತದಾರರ ಮನವೊಲಿಸುವಲ್ಲಿ ನಿರತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಿರೋದು ಮೈತ್ರಿ ಅಭ್ಯರ್ಥಿಗಳಿಗೆ ವರದಾನದಂತಾಗಿದೆ. ಹೀಗಾಗಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಲೋಕಸಭಾ ಅಖಾಡಕ್ಕಿಳಿದಿರೋ ರಿಜ್ವಾನ್ ಅರ್ಷದ್ ಜೆಡಿಎಸ್ ನಾಯಕರ ಬೆಂಬಲದೊಂದಿಗೆ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ರಿಜ್ವಾನ್ ಅರ್ಷದ್ ಕ್ಯಾಂಪೇನ್. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಹೈ ವೋಲ್ಟೇಜ್ ಪಡೆದುಕೊಂಡಿದೆ. ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ಸೋಲುಣಿಸಲು ನಿರ್ಧರಿಸಿರೋ ಮೈತ್ರಿ ಸರ್ಕಾರ ಮೈತ್ರಿ ಅಭ್ಯರ್ಥಿಯಾದ ರಿಜ್ವಾನ್ ಅರ್ಷದ್ರನ್ನ ಕಣಕ್ಕಿಳಿಸಿದ್ದು ಅಬ್ಬರದ ಪ್ರಚಾರ ನಡೆಸಿದ್ರು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ನೀಡಿ ಮತಯಾಚನೆ ಮಾಡುತ್ತಿದ್ದಾರೆ. ಸಂಜಯ್ ನಗರ ಮತ್ತು ಮಂಜುನಾಥ್ ನಗರ ಬಡಾವಣೆಗಳಲ್ಲಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದ್ರು. ಪ್ರಚಾರದುದ್ದಕ್ಕೂ ಎದುರಾಳಿ ಅಭ್ಯರ್ಥಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. 10 ವರ್ಷಗಳಿಂದ ಹಾಲಿ ಸಂಸದ PC ಮೋಹನ್ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಆದರೆ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಹಾಗಾಗಿ ನನಗೆ ವೋಟ್ ಕೊಡಿ, ನಾನು ರಾಜ್ಯದ ಪರ ಧ್ವನಿಯಾಗಿರ್ತೀನಿ. PC ಮೋಹನ್ ಬೆಂಗಳೂರಿನ ಪರ ಯಾವುದೇ ಹೋರಾಟ ಮಾಡಿಲ್ಲ.
ಜನರು ಹೊಸ ಮುಖ ಬೇಕು ಅಂತ ಬದಲಾವಣೆ ಬಯಸ್ತಿದ್ದಾರೆ ಅಂದ್ರು. ಊರಲ್ಲಿ MP ಸಾಹೇಬರು 10 ವರ್ಷ MP ಇದ್ರಲ್ಲ, ಇಲ್ಲಿ ಬಂದು ನಿಮ್ಗೆ ನಿಮ್ಮ ಕಷ್ಟ ಸುಖ ಏನಾದ್ರು ಕೇಳಿದ್ರ? ಈ ದೇಶಕ್ಕಾಗಿ ಅವ್ರ ಸಾಧನೆ ಏನು ಅಂತ ಜನ ಕೇಳ್ತಾರೆ. ಸೊ ನನ್ನ ನೋಡಿ ಮತ ಹಾಕಿ ಅಂತ ಹೇಳಬೇಕಾದ್ರೆ ನಾನು ಏನಾದ್ರು ಕೆಲಸ ಮಾಡಿರಬೇಕು. ಕೆಲಸ ಮಾಡದೇ ಇದ್ದಾಗ ನನ್ನ ನೋಡಿ ಮತ ಹಾಕಬೇಡಿ, ಯಾರಿಗೂ ನೋಡಿ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೊನೆಗೆ ಅವರು ಕೂಡ ಇಲ್ಲಿ ಬರಲ್ಲ, ಯಾರಿಗೆ ನೋಡಿ ಮತ ಹಾಕ್ಬೇಕಂತ ಕೇಳ್ಕೊತಾರೆ ಅವರು ಕೂಡ ಇಲ್ಲಿ ಬರಲ್ಲ. ಜನರ ಪರಿಸ್ಥಿತಿ ಏನು? ಮತ್ತು ಮೋದಿ ಸರ್ಕಾರದ ಬಗ್ಗೆ ಅವರು ಹೇಳ್ತಾ ಇದ್ರಲ್ಲ, ಮೋದಿ ಸರ್ಕಾರದ ಸಾಧನೆ ಏನು ಅಂತ ಫಸ್ಟ್ ಹೇಳಿ. ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಸೋತ್ರು ರಿಜ್ವಾನ್ ಅರ್ಷದ್ ಜನರ ಜೊತೆಯಲ್ಲಿದ್ದು ಅವರ ಸಮಸ್ಯೆಗಳ ಅರಿತು ಕೈಲಾದಷ್ಟು ಸಹಾಯ ಮಾಡಿದ್ದಾರಂತೆ. ಈ ಬಾರಿ ನಾನು ಗೆದ್ದೇ ಗೆಲ್ತೀನಿ ಅಂತಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮೊದಲು ನಾನು ಆಯ್ಕೆಯಾಗಿ ಬಂದ್ರೆ ಆ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತಿದ್ದಾರೆ. ಭಾಳಷ್ಟು ರೈಲ್ ಓವರ್ ಬ್ರಿಡ್ಜಸ್ಗೆ ದುಡ್ಡು ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ರೈಲ್ ಅಂಡರ್ ಬ್ರಿಡ್ಜಸ್ ದುಡ್ಡು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಭಾಳಷ್ಟು ಊರುಗಳಲ್ಲಿ ಸುವರ್ಣ ಗ್ರಾಮ ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಮಾಡಿಸಿದ್ದೇನೆ. ರೋಡಿನ ಚರಂಡಿಯ ವ್ಯವಸ್ಥೆಗಳು ಸುಮಾರು ಒಂದು ವರ್ಷದಲ್ಲೇ, ಈ ಒಂದು ವರ್ಷದಲ್ಲಿ ಮಹದೇವಪುರ ಕ್ಷೇತ್ರಕ್ಕೆ ಸುಮಾರು 80 ಕೋಟಿ ರೂಪಾಯಿನೂ ನಾನು ಈ ಭಾಗಕ್ಕೆ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೆ, ಬರೀ ಈ ಕ್ಷೇತ್ರಕ್ಕೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿಸಿರ್ತಕ್ಕಂಥದ್ದು ಬೇರೆ. ಸೊ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಏರಿಯಾಗೂ ಏನೋ ಒಂದು ನನ್ನಿಂದ ಒಂದು ಸಣ್ಣ ಸೇವೆ ಆಗಿದೆ. ಪ್ರಚಾರದುದ್ದಕ್ಕೂ ಬಿಜೆಪಿ ಅಭ್ಯರ್ಥಿ PC ಮೋಹನ್ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ ರಿಜ್ವಾನ್ ಅರ್ಷದ್, ಮೂಲ ಸೌಕರ್ಯಗಳನ್ನ ನೀಡದ ಅಭ್ಯರ್ಥಿಗೆ ಮತ ನೀಡಬೇಡಿ, ನಾನು ಮಾಡಿಸಿರೋ ಕೆಲಸಗಳನ್ನ ನೋಡಿ ನನಗೆ ಮತ ನೀಡಿ ಅಂತ ಮತದಾರರಲ್ಲಿ ಮನವಿ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಆಕಸ್ಮಿಕವಾಗಿ ಟಿಕೆಟ್ ಸಿಕ್ಕರೂ ಗೆಲ್ಲುವ ವಿಶ್ವಾಸದಲ್ಲಿ ಕೇಸರಿ ಕಲಿ ತೇಜಸ್ವಿ ಸೂರ್ಯ ಇದ್ದಾರೆ. ಬಿಜೆಪಿಯ ಹಿರಿಯ ನಾಯಕರು ಯುವ ತೇಜಸ್ವಿ ಪರ ನಿಂತಿದ್ದಾರೆ. ಇತ್ತ ಕ್ಷೇತ್ರದಾದ್ಯಂತ ಎಡಬಿಡದೆ ಸಂಚರಿಸುತ್ತಿರೋ ತೇಜಸ್ವಿ ಮೋದಿ ಸಾಧನೆ ವಿವರಿಸುತ್ತಾ ಮತಯಾಚಿಸುತ್ತಿದ್ದಾರೆ. ಯುವಜನತೆಯ ಮತ ಸೆಳೆಯಲು ತೇಜಸ್ವಿ ಸೂರ್ಯ ಭರ್ಜರಿ ಪ್ಲಾನ್. ಕಾಲೇಜು ವಿದ್ಯಾರ್ಥಿಗಳೊಡನೆ ಸಂವಾದ ಮೂಲಕ ಮತಭೇಟೆ. ಎಲ್ಲ ಹಿರಿಯರ ಆಶೀರ್ವಾದ ಇದೆ. ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ನಮಗೆ ಸಂಪೂರ್ಣ ಆಶೀರ್ವಾದ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಾಳ ಹಿರಿಯ ಶಾಸಕರುಗಳಿದ್ದಾರೆ.
ಆರ್ ಅಶೋಕ್ ಸರ್ರು, ಸೋಮಣ್ಣ ಸರ್ರು, ರವೀಂದ್ರ ಸರ್ರು, ಇಲ್ಲಿ ನಮ್ಮ ಉದಯ್ ಗರುಡಾಚಾರ್ ಅವರು, ಸತೀಶ್ ರೆಡ್ಡಿ ಅವರು, ಇವರೆಲ್ಲರದ್ದು ಆಶೀರ್ವಾದ ಇದೆ. ತೇಜಸ್ವಿ ಸೂರ್ಯ ಜೊತೆಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಬುಲೆಟ್ ಪ್ರಕಾಶ್ ಸಾಥ್ ನೀಡಿದ್ದು ವಿಜಯನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಜೊತೆಗೆ ಬಿಜೆಪಿ ಸ್ಥಳೀಯ ಶಾಸಕ ಮಾಜಿ ಸಚಿವ ವಿ ಸೋಮಣ್ಣ, ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಬೆನ್ನಿಗೆ ನಿಂತಿದ್ದು ತೇಜಸ್ವಿ ಪರ ಮತಯಾಚನೆ ನಡೆಸಿದ್ದಾರೆ. ಇಡೀ ಕ್ಷೇತ್ರದಾದ್ಯಂತ ಕಾರ್ಯಕ್ರಮಗಳನ್ನು ರೂಪಿಸಿ ಭರ್ಜರಿ ರೋಡ್ ಶೋಗಳನ್ನು ಆಯೋಜಿಸಿ ಮತದಾರರ ಮನವೊಲಿಸೋಕೆ ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ. ಈ ಬಾರಿ ದಕ್ಷಿಣ ಕ್ಷೇತ್ರದ ಜನರ ಬೆಂಬಲ ಇದೆ. ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಪಕ್ಷಕ್ಕೆ ಗೆಲುವು ಖಚಿತ ಅಂತಾರೆ ತೇಜಸ್ವಿ ಸೂರ್ಯ. ದೇಶಕ್ಕೆ ಪ್ರಧಾನಿಯಾಗಿ ಮತ್ತೆ ನರೇಂದ್ರ ಮೋದಿ ಬರಬೇಕು ಅನ್ನುವಂಥ ಏಕೈಕ ಉದ್ದೇಶ ಕ್ಷೇತ್ರದ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಧರ್ಮದ ಮತದಾರರಲ್ಲಿದೆ. ಆದ್ದರಿಂದ ಈ ಬಾರಿ ಬಿಜೆಪಿಗೆ ಹಾಕುವಂಥ ಪ್ರತಿಯೊಂದು ಮತವೂ ಸೀದಾ ನರೇಂದ್ರ ಮೋದಿಯವರಿಗೆ ಹಾಕ್ತಾ ಇರೋದು ಅನ್ನೋದರಿಂದಾಗಿ ಎಲ್ಲರೂ ನರೇಂದ್ರ ಮೋದಿಯವರ ಜೊತೆಗಿದ್ದಾರೆ. ಒಟ್ನಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಈ ಬಾರಿ ತೇಜಸ್ವಿ ಸೂರ್ಯ ಸೂಕ್ತ ಅಭ್ಯರ್ಥಿ ಅಂತ ನಿರ್ಧರಿಸಿ ಯುವ ನಾಯಕತ್ವ ಮನ್ನಣೆ ನೀಡಿ ಅವಕಾಶ ಕಲ್ಪಿಸಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಕೆಎಚ್ ಮುನಿಯಪ್ಪ ರಾಜಕಾರಣದಲ್ಲಿ ಸೋಲು ಅಂದ್ರೆ ಏನು ಅನ್ನೋದನ್ನೇ ನೋಡುತ್ತಾ ರಾಜಕಾರಣಿ ಸತತವಾಗಿ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ಕಾಂಗ್ರೆಸ್ನಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿದ್ದು ಈ ಬಾರಿಯೂ ನಂದೇ ಜಯ ಅನ್ನೋ ವಿಶ್ವಾಸದಲ್ಲೇ ಮತಬೇಟೆಯಲ್ಲಿ ತೊಡಗಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಸಂಸದರಾಗಿರುವ ಸೋಲಿಲ್ಲದ ಸರದಾರ ಅಂತಲೇ ಖ್ಯಾತಿ ಪಡೆದಿರೋ ಕೆಎಚ್ ಮುನಿಯಪ್ಪ 8ನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಸರ್ವಧರ್ಮ ಸಮನ್ವಯದ ಮಂತ್ರ ಜಪಿಸುವ ಮುನಿಯಪ್ಪ ಸದಾ ಮಂದಿರ, ಮಸೀದಿ, ಚರ್ಚ್ಗಳಿಗೆ ಹೋಗಿ ಎಲ್ಲಾ ಸಮುದಾಯದ ಜನರನ್ನ ಒಟ್ಟಿಗೆ ಕರೆದೊಯ್ಯುವ ಮನೋಭಾವ ಹೊಂದಿದ್ದಾರೆ ಅನ್ನೋದು ಸ್ಥಳೀಯರ ಅನಿಸಿಕೆ. ಸಂವಿಧಾನದಲ್ಲಿ ನಂಬಿಕೆ ಹೊಂದಿರುವ ಮುನಿಯಪ್ಪ ಸದಾ ಜಾತ್ಯತೀತ ಪಕ್ಷಗಳ ತತ್ವ ಸಿದ್ಧಾಂತಗಳಲ್ಲಿ ಕೆಲಸ ಮಾಡುತ್ತಾರೆ. ಮೈತ್ರಿ ಸರ್ಕಾರ ಮಾಡಿ 28ಕ್ಕೆ 28 ಗೆಲ್ಲುವಂತ ಕಾರ್ಯಕ್ರಮ ನಾವು ರೂಪಿಸಿಕೊಂಡಿದ್ದೀವಿ. ರಾಹುಲ್ ಗಾಂಧಿ ಅವರು ಬಂದು ದೇವೇಗೌಡರು, ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್ ಅವರು, ಪರಮೇಶ್ವರ್ ಅವರು ಒಂದು ಒಟ್ಟಿಗೆ ಒಂದು ಸಂದೇಶವನ್ನು ದೇಶಕ್ಕೆ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಕೋಮುವಾದ ಶಕ್ತಿಗಳನ್ನೆಲ್ಲ ತಡೆ ಹಿಡಬೇಕಾದ್ರೆ ಜಾತ್ಯತೀತ ಪಕ್ಷಗಳು ಒಗ್ಗಟ್ಟಾಗಬೇಕಂತ ಮೊಟ್ಟ ಮೊದಲು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಇನ್ನು ತಮ್ಮ ಸರಳ ಸ್ವಭಾವದಿಂದಲೇ, ತಮ್ಮ ಮೃದು ಮಾತಿನಿಂದಲೇ ವಿರೋಧಿಗಳನ್ನ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಕ್ಷೇತ್ರದಾದ್ಯಂತ ಕೆಎಚ್ ಮುನಿಯಪ್ಪ ಪರ ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರು ಮತಯಾಚನೆ ಮಾಡ್ತಿದ್ದಾರೆ. ಜೊತೆಗೆ ಅವರ ಸಾಧನೆಗಳನ್ನ ಜನರ ಮುಂದಿಡುವ ಮೂಲಕ ಮತ ಯಾಚಿಸುತ್ತಿದ್ದಾರೆ. ದೇಶವೇ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ತಿರುಗಿ ನೋಡುವಂತೆ ಮಾಡುತ್ತೇವೆ ಅನ್ನೋ ಉತ್ಸಾಹ ಕೂಡ ಕೋಲಾರದ ಕಾಂಗ್ರೆಸ್ ಶಾಸಕರಲ್ಲಿದೆ. ಜೆಡಿಎಸ್ ಪಕ್ಷ ಸಹಕಾರ ಇವತ್ತು ಕಾಂಗ್ರೆಸ್ಸು ಮತ್ತು ಜೆಡಿಎಸ್ ಎರಡೂ ಸೇರಿರೋದ್ರಿಂದ 8ನೇ ಬಾರಿಗೆ ನಮ್ಮ ದೇಶದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ಇತಿಹಾಸವನ್ನು ಸೃಷ್ಟಿ ಮಾಡ್ತದೆ. ದೇಶದಲ್ಲಿ 8ನೇ ಬಾರಿಗೆ ಸತತವಾಗಿ ಗೆಲ್ದಿರೋದು ಯಾರಂದರೆ ಈ ಕೋಲಾರ ಲೋಕಸಭಾ ಕ್ಷೇತ್ರ ಕೆಎಚ್ ಮುನಿಯಪ್ಪ ಜಿಯವರು ಅನ್ನೋದನ್ನು ದಾಖಲೆಯೇ ಇತಿಹಾಸ ಪುಟಗಳಲ್ಲಿ ದಾಖಲೆ ಆಗೋದ್ರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಒಟ್ಟಾರೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ನಾಗಾಲೋಟ ಮುಂದುವರೆಸಿರೋ ಕೆಎಚ್ ಮುನಿಯಪ್ಪ 8ನೇ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಈ ಬಾರಿ ಅದೃಷ್ಟ ಅವರನ್ನ ಎಷ್ಟರ ಮಟ್ಟಿಗೆ ಕೈ ಹಿಡಿಯಲಿದೆ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ಟಿವಿ9.